ಯಾಮ ಸೋಲು ಸೋಲು ಸೋಲು. ಆ ರಾಯನಂದಲೇ ನನಗೆ ಸೋಲು. ನಾನು ಈ ಊರಿನಲ್ಲಿ ಗೆಲ್ಲಬೇಕಾದರೆ ಕತ್ತರಿಸಿ ಹಾಕಬೇಕು ಆ ಬಡ್ಡಿ ಮಗ ರಾಯನ ಕೈ ಕಾಲು. ಅಂದಾಗ ಈ ಅಗ್ನಿರಾಜನಿಗೆ ಕುಡಿದಂಗಾಗುವುದು ಚರಿಗೆ ಹಾಲು. ಈ ಕಲಿಯುಗದಲ್ಲಿ ಕಾಸು ಇದ್ದರೆ ಸಾಕು, ಆ ಕೈಲಾಸದಲ್ಲಿ ಕೂಡ ಮಾಡಬಹುದು. ಕಾಸು ಇಲ್ಲದ ಬಡ ಭಿಕಾರಿಗಳು ತಿನ್ನಲು ಅನ್ನ ಸಿಗದೆ ಪ್ರತಿದಿನ ಮಾಡುವರು ವನವಾಸ. ಈ ಗುಂಡ ಸಾಮ್ರಾಜ್ಯಕ್ಕೆ ಈ ಅಗ್ನಿರಾಜನೇ ಅರಸು. ಈ ಯುವರಾಜನನ್ನು ನೋಡಿದ ಕಣ್ಣರೆಲ್ಲರೂ ಮನಸ್ಸು ಮಾಡಿ ಕಾಣುತ್ತಿರುವರು ಹಗಲಿರುಳು ಕನಸು. ಈ ಸಿರಿತನದ ಶಿಖರ ಮೇಲೆ ಕುಳಿತು ಮೆರೆಯುವ ಈ ಶ್ರೀಮಂತನ ಸಮಾನ್ಯಾರಿಲ್ಲ ಬಾಸು. ಈ ಅಗ್ನಿರಾಜನ ಎದುರು ನಿಂತಿರುವ ಎದುರಾಳಿಗಳು ಆಗುವರು ನಾನೇ ಈ ಊರಿಗೆ ರಂಬೆ ಊರಸಿ ಮೇಣಿಗೆಗಿಂತ ಮಿಗಿಲಾದ ಬಡ ಸಿದ್ದನ ಮಗಳು ಗೌರಿ. ಆ ಸುಂದರ ನಾರಿ ಕೆನ್ನೆಯನ್ನು ಕಚ್ಚಿ ಅವಳ ದೇಹ ಸುಖವನ್ನು ನಾನು ಅನುಭವಿಸದೆ ಹೋದರೆ ನನ್ನ ಹೆಸರು ಹಠವಾದಿ ಅಗ್ನಿರಾಜನೇ ಅಲ್ಲ. ಪಾಪೇಶಿ ಪಾಪೇಶಿ ಹೇಳ್ರಿಪ್ಪ ಹೇಳಿ. ಆ ಬಡ ಸಿದ್ದಪ್ಪನ ಮಗಳು ಗುಣದಲ್ಲಿ ಹೇಗಿದ್ದಾಳೆ? ಅಪ್ಪಡಿ ಬಂಗಾರ ನಾಡ್ರಿ ಆ ಹುಡುಗಿ. ಈ ಕಚಡ ನನ್ನ ಮಗ ಆ ಗೌರಿನ ಕಣ್ಣಾಕಿದ್ದು ಅವ್ರನ್ನ ರಾಯಾಗಿನ್ರ ಗೊತ್ತಾದ್ರ ಕೈಕಾಲ ಮುರಿದ ಜೀವಂತ ಹೂತ್ ಹಾಕುದಂತ್ರಿ ಗ್ಯಾರಂಟಿನ.
ರಾಜ ಕಣ್ಣು ಹಾಕಿದ ಹೆಣ್ಣು ಕೈ ತೆಪ್ಪಿ ಹೋಗಿದ್ದು ಇತಿಹಾಸದಲ್ಲೇ ಇಲ್ಲ. ಒಂದು ವೇಳೆ ಕೈ ತೆಪ್ಪಿ ಹೋದ ಹೆಣ್ಣಿನ ಬಾಳು ಆಗೋದು ನರಕ ಸೆರೆವಾಸ. ಇವನು ಈ ಸುತ್ತಮುತ್ತ 10 ಹಳ್ಳಿ ಜನರಿಗೆ ಬಾಸ್. ಕಷ್ಟ ಅಂತ ಬಂದ ಬಡ ಜನರಿಗೆ ಕೊಡುವೆ ನಾನು ಕೈ ತುಂಬ ಕಾಸು. ನನ್ನ ಎದುರಾಗಿ ನಿಲ್ಲುವ ಪೊಂಡ ಪೋಖರಿಗಳಿಗೆ ಅಂದೇ ತೋರಿಸುವೆ ಕೈಲಾಸ. ಈ ಕಲಿಯುಗವನ್ನು ನನ್ನ ಕಪ್ಪು ಮುಷ್ಟಿಯಲ್ಲಿ ಹಿಡಿದು ಧನಿಕರ ದೌರ್ಜನ್ಯವನ್ನು ಬಗ್ಗು ಬಡಿದು ಶ್ರೀಮಂತರ ಅಟ್ಟಹಾಸವನ್ನು ಮೆಟ್ಟಿ ತೊಳೆದು ಅಳಿದು ಹೋಗುವ ಬಡ ರೈತರ ಮಳೆಗೆ ಬೆಳಕು ಹಿಡಿದು ಅವರು ಸಾಗಿಸುತ್ತಿರುವ ಸುಂದರ ಜೀವನವನ್ನು ದೂರದಿಂದ ನಿಂತೊಡೆ ಆನಂದ ಪಡೆಯೋದು ನನ್ನ ಗುರಿ. ನಮಸ್ಕಾರ. ಇವರು ಶ್ರೀಮಂತರಿಗೆ ನಮಸ್ಕಾರ. ಹಾ ನಮಸ್ಕಾರ. ಯಾರು ನೀನು? ನಾನು ಯಾರು? ಈ ಭೂಗತ ಲೋಕಕ್ಕೆ ನಾನೇ ದೊರೆ. ಮತ್ತು ಲಾಂಗು ಕಣ್ಣು ಹಿಡಿದ ದೊಡ್ಡ ದೊಡ್ಡ ಪುಂಡ ಪುಡಾರಿ ದೌಡಿಗಳೆಲ್ಲ ನನ್ನ ಎದುರು ನಿಲ್ಲಕ್ಕಾಗದೆ ಆಗೋರು ನನ್ಮರೆ. ನಾನೇ ಬೇರೆ, ನನ್ನ ಗುರಿನೇ ಬೇರೆ. ಅಂದ್ರ ನೀವು ದೊಡ್ಡ ಕಳ್ಳ ನನ್ನ ಮಗ ಇದ್ರ ಅಂದಂಗಾಯ್ತು. ಅಲ್ಲ, ನಾನಲ್ಲೋ ಮಳ್ಳ. ಈ ಗಂಡು ಗಲ್ಲಿ ಗಜರಾಜ ಯಾವತ್ತೂ ಹೇಳುವುದಿಲ್ಲ ಒಳ್ಳ. ನೋಡಿ ಜನರೇ, ಈ ಸುಟ್ಕೇಸ್ನಲ್ಲಿರುವುದು ನೋಟ್ ಪ್ರಿಂಟ್ ಮಾಡುವ ಮಷೀನ್. ಒಂದೆರಡು ದಿನ ಇಲ್ಲೇ ಇಟ್ಟು ಹೋಗ್ಬೇಕೆಂದುಕೊಂಡಿದ್ದೇನೆ. ಹ್ಞೂ ಅಂದ್ರೆ ಮಾತ್ರ. ಲೇ ತಮ್ಮ, ಇದನ್ನ ಇಟ್ಟು ಹೋಗುದಾಡಲಿ, ಇದು ನಮ್ಗ ಕೊಟ್ಟು ಹೋಗು. ಕರೆಕ್ಟ್ ಪಾಪೇಶಿ, ನಿನ್ನ ಮಾತು ಕರೆಕ್ಟ್ ಇದೆ. ನೀನು ಅದರ ಬೆಲೆ ಎಷ್ಟು ಅಂತ ಹೇಳು, ನೀನು ಕೇದಟ್ಟ ಹಣ ಕೊಡುತ್ತೇನೆ. ನಾನು ಬೀಸಿದ ಮೋಸದ ಗಾಳಕ್ಕೆ ನಿಕ್ಕ ತಾನಾಗೇ ಬೆತ್ತು. ಇವನು ಕೂಡಿಟ್ಟ ಈ ಸಿರಿ ಸಂಪತ್ತು ಜನರ ಮೋಸ ಹಣವನ್ನು ಹಂತ ಹಂತವಾಗಿ ಒಯ್ಯುವನು ಹತ್ತು. ಯಾರಿಗೂ ತಿಳಿಯಲಾರದು ಈ ಗಜರಾಜನ ಗಮ್ಮತ್ತಿನ ಗತ್ತು. ಮುಂದೆ ಕಾದು ಕುಳಿತಿದೆ ಈ ಅಗ್ನಿರಾಜನಿಗೆ ಆಪತ್ತು. ನೋಡಿ ಸರ್, ಈ ಮಷೀನ್ ಬೆಲೆ 2 ಕೋಟಿಗಿಂತ ಅಧಿಕ. ನೀವು 1 ಕೋಟಿ ಹಾರ್ಡ್ ಕ್ಯಾಶ್ ಕೊಟ್ಟರೆ ಈ ಮಷೀನ್ ನಿಮ್ಮದೇ. 1 ಕೋಟಿನಾ?
ಬಾಯಿ ಮುಚ್ಚೋ ನಿಮ್ಮ ಮೌನ ತಮ್ಮ ಹಣ ಒಪ್ಪತನ ಅಂತಲಿ ಒಂದ್ ಕೋಟಿನ ಅಂತ ಬಾಯಿ ತಗದ ಬಿಡ್ತಾನ ಮಗ. ಅಲ್ರಿ ಸಾವ್ಕಾರ, 1 ಕೋಟಿ ಹಣ ನಮ್ದು ಹೋಗ್ಲಿ, ಈ ಮಿಷಿನ್ ನಮ್ಮ ಹತ್ರ ಇದ್ರ 100 ಲಕ್ಷ 2 ಲಕ್ಷ ಕೋಟಿ ಗಟ್ಲಿ ಹಣ ತಯಾರಿಸ್ಬೋದ್ರಿ. ಕರೆಕ್ಟ್ ಪಾಟೇಶಿ, ನಿನ್ನ ಮಾತು ಕರೆಕ್ಟ್ ಇದೆ. ಈ ಜಗತ್ತಿನ ಶ್ರೀಮಂತರ ಮೊದಲೇ ಪಟ್ಟಿಯಲ್ಲಿ ಆರುವುದು ಈ ಅಗ್ನಿರಾಜನ ಹೆಸರಿನಲ್ಲಿದೆ ಸಿರಿತನದ ಕೀರ್ತಿಯ ಪತಾಕ. ನಾನು ಕಾಲಿಟ್ಟ ಕಡೆ ಬೆಳೆಯಲಾರದು, ನನ್ನ ವೈರಿಗಳ ಸಣ್ಣ ಪಡೆ ಕರಿಕಿ ಹೋಲ್ಲೋ. ಕಮಾಂಡ್ ಪೋರಿ ಕಮಾಂಡ್.
ಗಿರಿಯ ಒಳಗಡೆ ಹಣದ ಮೂಟೆ ಇದೆ, ಎತ್ತಿಕೊಂಡು ಬಾ ಅದನ್ನು. ಆಯ್ತು ಬಾಸ್. ತೆಗೆದುಕೊಳ್ಳು ಈ ಹಣದ ಮೂಟೆಯನ್ನು. ಸರ್ ನಾನು ಬರ್ಲಾ? ಗುಡ್ ಲಕ್. ಕೋಟಿ ಹಣ ಸಿಕ್ಕಿತೆಂದು ಖುಷಿಯಿಂದ ಹೋದ ಮೂರ್ಖ ಮುಟ್ಟಾಳ. ಆ 1 ಕೋಟಿ ಹಣವೆಲ್ಲ ಡೂಪ್ಲಿಕೇಟ್ ಅಂತ ತಿಳಿದೇ ಹೋದ ಹುಚ್ಚ ಮಳ್ಳ. ರೌಡಿಗಳಿಗೆ ರಾಜ ಈ ಅಗ್ನಿ ರಾಜ. ಈ ಊರಿನಲ್ಲಿ ನಾವೆಲ್ಲರೂ ಹಾಕೋರು, ನಾನು ಹೇಳಿದಂತೆ ತಲೆ ಅಲ್ಲಾಡಿಸಿ ತಲೆ ತಾಳ. ಇನ್ಸ್ಪೆಕ್ಟರ್ ಹೇಳಿ, ನಮ್ಮ ಸಾಯ್ವರ ಭೇಟಿ ಆಗಲು ಅನುಮತಿ ಪಡೆದಿದ್ದೀರಾ? ಮಗನ ಕರಿಯ ಅನುಮತಿ ಪಡೆಯಲು ಇವನೇ ಸಿಎಂ ಪಿಎಂ. ಇನ್ಸ್ಪೆಕ್ಟರ್ ಕಿರಣ, ಆ ಸಿಎಂನು ಆ ಪಿಎಂನು ನಮ್ಮ ದನಿಗಳ ಮುಂದೆ ಕೈ ಕಟ್ಟಿ ನಿಂತು ತಲೆಬಾಗಿ ನಿಲ್ಲುತ್ತಾರೆ ಗೊತ್ತಾ? ಗೊತ್ತು ಕರಿಯ, ಅದು ನನಗೆ ಗೊತ್ತು. ದನಿ ಹಾಕುವ ಕಾಸಂಬೆ ಅಂಜಲ ತಿಂದು ನ್ಯಾಯ ನೀತಿಯ ಧರ್ಮವನ್ನು ಕೊಂದು ಅನ್ಯಾಯ ಧರ್ಮದ ಕೊಳಚೆ ನೀರಿನಲ್ಲಿ ನೆಂದು ಆ ಭೂಗತ ಲೋಕದ ಪಾಪಿಯನ್ನು ದೇವರೆಂದು ತಿಳಿದು ಕೈ ಕಟ್ಟಿ ತಲೆಬಾಗಿ ನಿಲ್ಲುವರು ಬಂದು. ಬಟ್ ಈ ಇನ್ಸ್ಪೆಕ್ಟರ್ ಮತ್ತ್ಯಾಂಗಪ್ಪ ತಮ್ಮ? ಇಂಥ ಗುಂಡಾ ರೌಡಿಗಳನ್ನು ಮೂಳೆ ಮುರಿದು ಮೂಟೆ ಕಟ್ಟಿ ಬಿಸಾಕ್ರು ಈ ನಮ್ಮ ಕಿರಣ್ ಸಾಹೇಬ್ರು. ಮೂಳೆ ಮುರಿದು ಮೂಟೆ ಕಟ್ಟುವ ಮೂರ್ಖನ ಮಕ್ಕಳ್ರೆ, ನೀರಿನಲ್ಲಿ ಬಿದ್ದರೆ ಈಜು ಬರಬಹುದು, ಆ ಬೆಟ್ಟದ ಮೇಲಿಂದ ಬಿದ್ದರೆ ಬದುಕಿ ಬರ್ಬೋದು. ಆದರೆ ಈ ಅಗ್ನಿ ರಾಜನ ಅಗ್ನಿಕೊಂಡದಲ್ಲಿ ಬಿದ್ದರೆ ಬದುಕಿ ಬಂದಿದ್ದು ಇತಿಹಾಸದಲ್ಲೇ ಇಲ್ಲ. ಲೇ ಅಗ್ನಿ, ಈ ಕಿರಣ್ ವರ್ಣದ್ದಾಗೆ ನೀ ಎಷ್ಟೇ ದೊಡ್ಡ ಅಗ್ನಿಕೊಂಡ ಹೋದರೆ ಸರಿ, ಅದೇ ಕ್ಷಣದಲ್ಲಿ ಹಾರಿ ಹೋಗಿ ಉಳಿಯೋದು ನಿನ್ನ ಪ್ರಾಣ. ಸರ್, ಈ ಕಿರಣ್ ವರ್ಣನಾಗಿ ಬದಲಾದರೆ ಅದರ ಅಬ್ಬರ ಅರಬಟ್ಟನ ಬೇರೆ. ಇಂಥ ಮಂಕ್ರನ್ ಮಕ್ಕಳಿಗೇನು ಗೊತ್ತು? ಕಾನ್ಸ್ಟೇಬಲ್, ಈಗಲೇ ಇವರ ಮನೆಯನ್ನು ಸರ್ಚ್ ಮಾಡಿ ಒಂದು ಮೂಲೆಯನ್ನು ಬಿಡದಾಗಿ. ಎಸ್ ಸರ್. ಇನ್ಸ್ಪೆಕ್ಟರ್ ಕಿರಣ, ನನ್ನ ಮನೆ ಸರ್ಚ್ ಮಾಡಲು ನಿನ್ನ ಹತ್ತಿರ ಸೆರೆಚ್ ವಾರೆಂಟ್ ಇದೆಯಾ? ಹ್ಞೂ, ತೆಗೆದುಕೋ, ಇಲ್ಲಿದೆ. ಓ, ಎಲ್ಲ ತಯಾರಲ್ಲಿ ಬಂದಂತೆ ಕಾಣುತ್ತದೆ. ಯಪ್ಪ ಪೊಲೀಸಪ್ಪ, ಈ ಮನೆ ಸರ್ಚ್ ಮಾಡುದು ಬೇಡ, ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಂತೀನಿ, ಏನಂತೀರಿ? ಪಾಪೇಶ್ ಅವ್ರ, ಅದರಿಂದ ನಮಗೇನ್ ಲಾಭ ರೀ? ಲಾಭ ನನ್ನ 2 ನಂಬರ್ ಕೆಲಸಕ್ಕೆ ನೀವು ಕೈ ಮಿಲಾಯಿಸಿದರೆ ನಿಮಗೆ ಶುಭಯೋಗ. ನಿನ್ನ ಕಾನೂನು ಕರ್ತವ್ಯ ನೀತಿಯನ್ನು ಮಾಡಬೇಕು ತ್ಯಾಗ. ಹೇಳು, ನಿನಗೆ ಎಷ್ಟು ಕೋಟಿ ಹಣ ಬೇಕು ಅಂತ ಬೇಗ ನಾನು ಕೊಡುತ್ತೇನೆ. ಕಿರಣ್ ಸರ್, ಈ ಕಡೆ ಬನ್ನಿ ಸರ್.
ಇದು ನಮ್ಗೆ ಒಳ್ಳೆ ಚಾನ್ಸ್ ಸರ್, ಕೇಳ್ಬಿಡ್ರಿ ಒಂದ್ 2-3 ಕೋಟಿ ಹಣವನ್ನ. ಅಗ್ನಿರಾಜ, ನನಗೆ 1 ವರ್ಷಕ್ಕೆ 2 ಕೋಟಿ ಕೊಡ್ತೀನಿ ಅಂದ್ರೆ ಈ ಡೀಲ್ ಓಕೆ, ಇಲ್ಲ ಅಂದ್ರೆ ಕ್ಯಾನ್ಸಲ್. ಓಕೆ ಓಕೆ ಪಾಪೇಶಿ, ಅಲ್ಲಿ ನನ್ನ ಪರ್ಸನಲ್ ರೂಮ್ನಲ್ಲಿ ಹಣದ ಸೂಟಿಸ್ ಇದೆ, ತಗೊಂಡು ಬಾ. ಹ್ಞೂ ಆಯ್ತ್ರಿ ಧನ್ಯಾರ. ಅಲ್ರಿ ಲಕ್ಕು ಯಾರಿಗಂಟು ಯಾರಿಗಲ್ಲ ಅಂತೀನಿ. ಅಲ್ರಿ ಲಕ್ಕು ಯಾರಿಗಲ್ಲ ಯಾರಿಗಂಟು ಅಂತೀನಿ. ಈ ಅಲ್ಕ ನನ್ನ ಮಗ ಪೊಲೀಸ್ರಿಗೆ 2 ವರ್ಷ ಕಲಂಚ ಕೊಡ್ತಾನ ಅಂದ ಮ್ಯಾಗ ಎಷ್ಟು ಕೋಟಿ ಬಡವರ ಜನರಿಂದ ಹಣ ಲಪ್ಟಾಯಿಸಿರ್ಬೇಕಂತೀನಿ. ನೋಡು ಇನ್ಸ್ಪೆಕ್ಟರ್ ಕಿರಣ, ಈ ಅಗ್ನಿರಾಜನನ್ನು ಆರಾಧಿಸಿದರೆ ಅರಳಿದ ಹೂ, ಕೆಣಕಿದರೆ ಬೆಂಕಿ ಕೆಂಡ ಒಟ್ಟು ಹೋಗ್ತೀಯ ಮಗಳೇ. ಹ್ಞೂ ತಮ್ಮ, ತೆಗೆದುಕೊಳ್ಳಿ ಹಣ ಸುಡಿಯಸನ್ನು. ಅಗ್ನಿರಾಜ, ನಾವಿನ್ನು ಬರ್ತೀವಿ. ಕಾನ್ಸ್ಟೇಬಲ್, ನಡೆ ಹೋಗೋಣ. ಬಾಯ್ ಬಾಯ್. ಅಲ್ರಿ ಲಕ್ಕು ಯಾರಿಗುಂಟು ಯಾರಿಗಲ್ಲ ಅಂತೀನಿ. 30 ವರ್ಷದಿಂದ ಕಣ್ಣಾಗ ಎಣ್ಣೆ ಹಾಕೊಂಡು ಲೆಕ್ಕಪತ್ರ ಬರುದ್ರು, ನನಗೆ ಕೊಡೋದು ಬರೀ ವರ್ಷಕ್ಕೆ 10,000. ಪ್ರತಿದಿನ ದುಡಿಯೋ ಜನರಿಗೆ 70 ಊಟಕ್ಕೂ ಪರದಾಟ, ದುಡಿಲಾರ್ದ ಮೈಗಾರಿಗೆ ಪ್ರತಿದಿನ ಹಬ್ಬದ ಊಟ ಅಂತೀನಿ. ದನಿ ನಡ್ರಿ ಹೋಗೋಣ. ನಡಿಲೇ ಪಾಪೇಶಿ, ಹೋಗೋಣ. ಅವರಿಗೆ ಮೋಸ ಮಾಡಿ, ಪ್ರೀತಿ ವಿಶ್ವಾಸಕ್ಕೆ ವಂಚನೆ ಮಾಡಿ, ಹಣ ಆಸ್ತಿಗಾಗಿ 100 ಬಡ ಜನರ ಕೊಲೆ ಮಾಡಿ, ಸಾವಿರಾರು ಹರಿಯದ ಹೆಣ್ಣು ಮಕ್ಕಳ ಶೀಲ ಹಾಳು ಮಾಡಿ, ನಾಳೆ ಸಾಮ್ರಾಜ್ಯಕ್ಕೆ ಪುಂಡ ಪುಡಾರಿ ಎಂದು ಮೆಚ್ಚಿರುವ ಆ ಅಗ್ನಿರಾಜನ ಚಂಡಮಂಡವನ ಕತ್ತರಿಸ ಸಮಯ ನೋಡಿ ಇದು ಆ ತಾಯಿ ಗ್ರಾಮ ದೇವತೆ ಶಪಥ, ಆ ತಾಯಿ ಗ್ರಾಮ ದೇವಿ ಮೇಲೆ ಶಪಥ ಮಾಡುವೆ. ತಂದೆ ಆದರೆ ತಾಯಿ ಮಡಿಯಲ್ಲಿ ಬೆಳೆಯಬೇಕಾದ ಅನಾಥನಾಗಿ ಹಾದಿ ಬೀದಿಯಲ್ಲಿ ಬೆಳೆಯುವ ಹಾಗೆ ಮಾಡಿದ ಅಗ್ನಿರಾಜ.
ಅಗ್ನಿರಾಜನ ಎದೆ ಬಗೆದು ಹಸಿಮಾಂಸ ಬಿಸಿ ನೆತ್ತರ ಕುಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲದೆ ಹೋದರೆ ನನ್ನ ಎದೆಯಲ್ಲಿ ಉರಿದು ದೇಶದ ಅಗ್ನಿ ಜ್ವಾಲೆ. ಬಣ್ಣದ ಚಿಟ್ಟೆಯಂತೆ ಹಾರಾಡುತ್ತಿರುವ ಅಂದ ಚಂದದ ಅರಗಿಳಿ ಅಗ್ನಿರಾಜನ ಮುದ್ದಿನ ಮಗಳು ಆಶಾ. ಅವಳ ಹೃದಯ ಎಂಬ ಹೊಲದಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಕಾಮ ಎಂಬ ನೀರನ್ನು ಹಾಸಿ ಆ ಬೀಜ ಬೆಳಕೆ ಹೊಡೆಯುವ ಹೊತ್ತಿಗೆ ಅವನನ್ನು ಕೈ ಬಿಟ್ಟು ತೀರಿಸಿಕೊಳ್ಳುವೆ ನನ್ನ ದ್ವೇಷ. ಓಹೋ, ಈ ಕಡೆಯಿಂದ ಯಾರೋ ಬರುವಂತೆ ಕಾಣುತ್ತಿದೆಯಲ್ಲ, ಸ್ವಲ್ಪ ಇಲ್ಲೇ ಮರಿ ನಿಂತ್ಕೊಳ್ಳೋಣ. ತಂಗಿ ಆಶಾ, ನಮ್ಮ ಮನೆಯ ರೂಮಿನಲ್ಲಿ ಇರುವ ಎಸಿಗೂ ಇಲ್ಲಿ ಬೀಸುವ ತಂಗಾಳಿಗೆ ತುಂಬಾನೇ ವ್ಯತ್ಯಾಸವಿದೆ. ನನಗೂ ಹಾಗೆ ಅನಿಸ್ತಾ ಇದೆ ಬ್ರದರ್. ಈ ಸೃಷ್ಟಿಕರ್ತನಾದ ಆ ಬ್ರಹ್ಮನಿಗೂ ಹುಲ್ಲು ಮಾನವರಾದ ನಮಗೂ ಅಜ್ಜಗಜಾಂತರ ವ್ಯತ್ಯಾಸವಿದೆ. ನಿಜ ಆಶಾ, ನಿಜ. ಮಾನವನ ಹುಟ್ಟು ಅಂತ್ಯದ ಗೊತ್ತು ಎಂತ ವಿಜ್ಞಾನಿಗಳಿಗೆ ಬಿಡಿಸಲಾರದೆ ಕಗ್ಗಂಟು. ನಮ್ಮ ಜೀವನ ಬದುಕಿನಲ್ಲಿ ನೂರಾರು ಆಸೆಗಳು ಉಂಟು. ಹೌದು ಬ್ರದರ್, ಆಸೆ ಎಂಬ ಅಂತಸ್ತಿನ ಕುದುರೆ ಹತ್ತಿ ಸವಾರಿ ಮಾಡುವುದೇ ಜಾಸ್ತಿ. ಹೀಗಿರುವಾಗ ಬಡತನದಲ್ಲಿ ಇರುವ ಹೇಗೆ ಪಾರಾಗಬೇಕು? ಅದು ಅಲ್ಲದೆ ನಮ್ಮ ತಂದೆಯವರು ವೆರಿ ಗುಡ್ ಡ್ಯಾಡಿ. ವೆರಿ ಗುಡ್ ಡ್ಯಾಡಿ ಅಲ್ಲ, ವೆರಿ ಬ್ಯಾಡ್ ಡ್ಯಾಡಿ. ಈ ನೂರಾರು ಎಕರೆ ಜಮೀನು ಸಂಪಾದಿಸಿದ್ದು ಶ್ರಮ ಪಟ್ಟ ದುಡಿದ ಹಣದಿಂದ ಅಲ್ಲ, ಮೋಸ ವಂಚನೆ ಸುಳ್ಳಿನ ಮಾತುಗಳಿಂದ. ಬಡವರ ಆಸ್ತಿ ಕಿತ್ತುಕೊಂಡಿದ್ದಾನೆ ನಮ್ಮ ಡ್ಯಾಡಿ. ಬ್ರದರ್, ಏನ್ ಹೇಳ್ತಾ ಇದ್ದೆ ನೀನು? ನಮ್ಮ ಡ್ಯಾಡಿಯವರು ಬಡವರ ಆಸ್ತಿನ ಕಿತ್ತುಕೊಂಡರೆ? ಆಶಾ, ಬಡ ಜನರ ಕಷ್ಟ ಅಂತ ಮನೆಗೆ ಬಂದಾಗ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಹಣವನ್ನು ಕೊಟ್ಟು ಅವರ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದೇನೆ ನಮ್ಮ ತಂದೆ. ಬ್ರದರ್, ಬಡ ಜನರಿಗೆ ನಮ್ಮ ತಂದೆಯವರು ಮೋಸ ಮಾಡಬಾರ್ದಾಗಿತ್ತು. ಮೋಸ ಮಾಡಬಾರ್ದಿತ್ತು ನಿಜ. ಬಟ್ ಈ ಊರಿನಲ್ಲಿ ನಾನೇ ಒಬ್ಬನೇ ಶ್ರೀಮಂತ ಆಗಿರ್ಬೇಕು, ಎಲ್ಲರೂ ನನ್ನ ಅಡಿಯಾಳಾಗಿ ಇರಬೇಕಂತ ಹುಚ್ಚು ಭ್ರಮೆಯಲ್ಲಿ ಅದಕ್ಕೆ ಬಡವರ ಆಸ್ತಿಯನ್ನು ಕಬಳಿಸಿದ್ದು. ಅದು ಹೋಗ್ಲಿ ಬಿಡು ಬ್ರದರ್, ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ತಂಗಿ ಆಶಾ, ನೀನು ಇಲ್ಲೇ ಮರದ ನೆರಳಿಗೆ ಕುಳಿತಿರು, ಅಣ್ಣ ನಾನು ಈಗಲೇ ಬಂದೆ. ನನಗೊಂದೆರಡು ಎಳ್ನೀರು ತೆಗೆದುಕೊಂಡು ಬರ್ತೀಯಾ? ಆಶಾ, ನೀನು ಇಲ್ಲೇ ಮರದ ನೆರಳಿಗೆ ನಿಂತಿರು, ನಾನು ಈಗಲೇ ಬಂದೆ. ಹಾಗೆ ಆಗ್ಲಿ. ಹಾಯ್ ಡಾರ್ಲಿಂಗ್, ಹಾಯ್. ಯಾರ ನೀನು? ನಾನು ಯಾರು?
ನಿನ್ನನ್ನು ಹಗಲು ಪ್ರೀತಿಸುವ ಭಗ್ನ ಪ್ರೇಮಿ ನಾನು. ಯೋ ನಾನ್ಸೆನ್ಸ್. ಒಂದು ಸುಂದರವಾದ ಹೆಣ್ಣನ್ನು ಕಂಡು ಕಣ್ಣು ಹಾಕಲು ನೋಡ್ತಾ ಇದೆಯಲ್ಲ, ಆ ನಿನ್ನ ಕಣ್ಣನ್ನು ಕಿತ್ತು ಹಾಕದೆ ಬಲಿ ಎಚ್ಚರವಿರಲಿ. ಎಚ್ಚರ! ಈ ಗಜಕೇಸರಿ ಗಜರಾಜನಿಗೆ ಹಳೆ ಬಾಲಿಯಿಂದ ಎಚ್ಚರ. ಇದೇ ರೀತಿ ನಿನ್ನ ತಂದೆ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವುದಲ್ಲ, ನೂರಾರು ಹೆಣ್ಣು ಮಕ್ಕಳ ಶೀಲ ಹಾಳು ಮಾಡಿ ಕೊಲೆಗೈದಿದ್ದಾನೆ ನನ್ನ ತಂದೆ. ಅವನ ಕಣ್ಣ ಕಿತ್ತ ಹಾಕ್ತೀಯೋ ಇಲ್ಲ ಅವನ ರುಂಡ ಮುಂಡವನು ಕತ್ತರಿಸಿ ಹಾಕ್ತೀಯೋ? ಐ ನೋ, ಇಂಪಾಸಿಬಲ್. ನನ್ನ ತಂದೆ ಶ್ರೀರಾಮ ಕುಲದವನು, ಹಾಗೆ ನೀಚ ಕುಲದವನಲ್ಲ. ಈಚೆ ಕುಲದವನಲ್ಲ. ಆ ನಿನ್ನ ತಂದೆ ಹರಿಯಾದ ಬಾಲ್ಯರ ಮೇಲೆ ಬಲಾತ್ಕಾರ, ಗಂಡುಳ ಗರ್ದ್ಯರ ಮೇಲೆ ಅತ್ಯಾಚಾರ, ಗಂಡನಿಲ್ಲದ ವಿಧವೆಯರಿಗೆ ಹಣ ತೋರಿಸಿ ಅನಾಚಾರ, ಅವನ ರಕ್ತದ ಕಣಕಣದಲ್ಲಿ ತುಂಬಿದೆ ಕೆಟ್ಟ ವಿಚಾರ, ಅವನ ಜೀವನದ ಬದುಕಿನಲ್ಲಿ ಇಲ್ಲವೇ ಇಲ್ಲ ಆಚಾರ ವಿಚಾರ. ಏ ಬಿಂಕದ ಹೆಣ್ಣೆ, ಈ ಗಜರಾಜನ ಕೈಯಲ್ಲಿ ನಿನ್ನ ಶೀಲ ಇಂದು ಹರ. ಸುಮ್ಮನೆ ಹೋದ್ರೆ ಸರಿ, ಇಲ್ಲದಿದ್ರೆ ಇಲ್ಲ ಅಂದ್ರೆ ಏನು ಮಾಡ್ತೀಯ? ತೊಕ್ಕಿನ ಹೆಣ್ಣೆ. ನೋಡು, ಈಗಲೇ ಕಚ್ಚಿ ತಿನ್ನುವೆ ನಿನ್ನ ಕೋಮಲವಾದ ಕೆಣ್ಣೆ. ಹಠ ಮಾಡದೆ ಬಂದು ಸೇರು ಈ ಶರವೇಗದ ಸರದಾರನ ತೋಳಸರಲ್ಲೇ ಒಮ್ಮೆ ಸೊಮ್ಮನ. ನೋಡು, ನಮ್ಮ ಅಣ್ಣ ಏನಾದ್ರೂ ಇಲ್ಲಿ ಬಂದ್ರೆ ಮೆಕ್ಕಿಕಾಯಿ ತುಳಿದ ಹಾಗೆ ನಿನ್ನನ್ನು ತುಳಿದು ಬಿಟ್ಟಾನು. ಹುಷಾರಾಗಿರು. ಹುಷಾರ್. ಈ ಗಜರಾಜನಿಗೆ ಒಂದು ಗಂಡಿ ಬಿರಿ ಹಣ್ಣಿನಿಂದ ಹುಷಾರ್. ನಿಮ್ಮ ಅಣ್ಣ ಅಷ್ಟೇ ಅಲ್ಲ, ನಿಮ್ಮಪ್ಪ ಬಂದರು ಸರಿ, ನನ್ನಿಂದ ಇಂದು ನಿನ್ನ ಶೀಲ ಹಾಳಾಗುವುದನ್ನು ಮಾಡಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಬಾರೇ ಬಾ. ಕೈ ಬಿಡು ಪದ್ಮಾಸ್ ನನ್ನ ಮಗನೇ, ಇಲ್ಲ ಅಂದರೆ ಕತ್ತರಿಸಿ ಹಾಕುವೆ ನಿನ್ನ ಕೈಕಾಲುಗಳನ್ನು. ಯಾರು? ಓಹೋ, ನೀನಾರಾಯ. ಈ ಗಜರಾಜನ ಗರ್ಜನೆಗೆ ಗಗನವೇ ಗಡಗಡ ನಡುಗುವುದು, ಗುಡುಗು ಗುಡುಗದೆ ನಿಲ್ಲುವುದು, ಸಿಡಿಲು ಸಿಡಿಯದೆ ಸೊಮ್ಮನಿರುವುದು, ಮಿಂಚು ಮಿಂಚದೆ ಕಣ್ಮರೆಯಾಗಿ ಹೋಗುವುದು. ಅಂದ ಮ್ಯಾಲ ನೀ ಯಾವ ಪುಂಡ ಪುಡರಿನೋ ನನ್ನ ಕೈಕಾಲು ಕತ್ತರಿಸಿ ಹಾಕಲು ಮಗನೇ. ಲೇಖಚರ ನನ್ನ ಮಗನೇ, ಕತ್ತರಿಸಿ ಹಾಕಬೇಕದ್ದು ನಿನ್ನ ಕೈ ಕಾಲುಗಳನ್ನಲ್ಲ, ನಿನ್ನ ರೋಂಡ. ಈ ರಾಳಿಯನ್ನ ಕೆರಳಿ ನಿಂತರೆ ಬೇಕಾಗಲಿ, ಸಾಳೆಯಿಂದ ನಿಂತರೆ ತಂಗಾಳಿ. ಹೆಣ್ಣಿನ ಮೈ ಮೊಟ್ಟಲು ಬಂದ
ಅದೆಷ್ಟೋ ನಿನ್ನಂತ ಬಾಂಡರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಗೊತ್ತಾ? ಗೊತ್ತು ಕಣೋ, ಗೊತ್ತು. ಒಂದಲ್ಲ ಒಂದು ನನಗೆ ಸಾವು ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಆದರೆ ಸಾಯುವ ಮುನ್ನ ಇಂಥ ಹರಿಯದಾಕಿಗಳ ಜೊತೆ ರೆಕ್ಕೆ ಬಿಚ್ಚಿ ಹಾರಾಡಿ ಕಾಮದ ಕತ್ತಲೆ ಒಳಗೆ ಮಾಯಾದ ಮಂಚದ ಮೇಲೆ ಮೋದ ಹೆಣ್ಣಿನ ಜೊತೆ ರಾಸಲೀಲೆ ಆಡುವ ನನ್ನ ಹರೆಯದ ತುಂಬಿದ ಭಾರವನ್ನು ಹಗರು ಮಾಡಿ ಈ ಕಲಿಯುಗದಲ್ಲಿ ಮೆರೆಯುವೆ ರಾಜ ಮಹಾರಾಜರಾಗಿ ನನ್ನ ಮೈಬವರನ್ನು ಖಾಲಿ ಮಾಡಿ ಬೆವರ ಹರಿಸಬೇಕಾದದ್ದು ಯಾವಾಗ? ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿಯುವಾಗ ಮತ್ತು ಕಟ್ಟಿಕೊಂಡ ಹೆಂಡತಿ ಜೊತೆ ಮಲಗಿದಾಗ ಮನಸ್ಸಿಲ್ಲದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡೋನು, ಮನಸ್ಸಿಲ್ಲದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ಬೆವರು ಹರಿಸುವವನು ಮನುಷ್ಯನೇ ಅಲ್ಲ, ಕೆಟ್ಟ ಮೃಗ. ಕೆಟ್ಟ ಮೃಗ. ನಾನು ಮನುಷ್ಯನೇ ಅಲ್ಲ, ಕೆಟ್ಟ ಮೃಗ. ರಿಯಲಿ ಕರೆಕ್ಟ್. ನೋಡು ರಾಯ, ಸಿನಿಮಾ ನಾಟಕದಲ್ಲಿ ನಿನ್ನ ತರನೇ ಬಂದು ಹೀರೋ ಆಗ್ತಾರಲ್ಲ, ಅದೇ ಇಂಥ ಸಮಯದಲ್ಲಿ ಅದೇ ತರ ನೀನು ಬಂದು ಹೀರೋ ಆಗ್ಬೇಕೆಂದು ಕನಸುಕೊಂಡಿದ್ದರೆ ಅದು ನಿನ್ನ ಹೊತ್ತು ಭ್ರಮೆ. ಏನೀತ ನಿನ್ನ ಕೊಳಕು ತಲೆ ತುಂಬಿದೆ ಆ ಹುಚ್ಚು ಭ್ರಮೆ. ನೋಡು, ನೀನು ಮಾಡಿದ ತಪ್ಪಿಗೆ ವ್ಯಾಜ್ಯರ ಕೇಳು ಕ್ಷಮೆ. ಈ ಗದಿ ಕೇಸರಿ ಗದಿ ರಾಜ ಜೀವಂತವಾಗಿ ಬದುಕಿರೋವರೆಗೂ ಕ್ಷಮಿಸುವಂತ ಕೇಳಲಾರನು ಒಮ್ಮೆ. ಲೇ ರಾಯ, ಇಂದು ನೀನು ಬಂದು ನನ್ನಿಂದ ಈ ವಸೀಲ ಕಾಪಾಡಿಕೊಂಡ ಎಂಬ ಗರ್ವ ನಿನ್ನಲ್ಲಿರ್ಬೋದು, ಹೆಮ್ಮೆ. ಬಟ್ ಈ ಮರಿಜಿಂಕೆ ಮತ್ತೊಮ್ಮೆ ಸಿಕ್ಕಾಗ ಇವಳ ಜೊತೆ ಮಲಗದೆ ಬಿಟ್ಟರೆ ನನ್ನ ಹೆಸರು ಕಂಡುಗಲಿ ಕದ್ರಾಜನೇ ಅಲ್ಲ. ಬರುವೆ, ಕೊಡ್ಬೆ. ಸಮಯಕ್ಕೆ ಸರಿ ಬಂದು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ, ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ರಾಯ. ಐ ಲವ್ ಯು ರಾಯ, ಐ ಲವ್ ಯು. ಆಶಾ, ನೀವು ನನಗೆ ರಾಯ, ಯಾಕೆ ನಾನೀಗ ಐ ಲವ್ ಯು ಅಂತ ಹೇಳಿದ್ದು ತಪ್ಪನಿಸಿದೆ? ನಿಜ, ಆದರೆ ನೀವು ಈ ಊರಿನ ಆಗರ್ಭ ಶ್ರೀಮಂತನ ಮಗಳು, ನಾನು ಕೂಲಿ ಕೆಲಸ ಮಾಡುವ ಬಡವನ ಮಗನು. ನಮಗೂ ನಿಮಗೂ ದೂರ, ಬಹು ದೂರ ಅಂತರವಿದೆ. ರಾಯ, ಬಡವನ ಮಗನಾದ್ರೂ ಕೂಡ ನೀವು ಬಲಶಾಲಿಯಾಗಿದ್ದೀರಾ. ಎಲ್ಲ ರಂಗದಲ್ಲಿ ಕೂಡ ಜಯಶಾಲಿಯಾಗಿ ಬಂದಿದ್ದೀರಾ. ನಿಮ್ಮಂತವರು ನನಗೆ ಸಿಗ್ಬೇಕಾದ್ರೆ ನಾನು ಭಾಗ್ಯಶಾಲಿ. ಆಶಾ, ಮನ ಬಯಸಿ ಪ್ರೀತಿ ಮಾಡಿ ಹಡೆದ ತಂದೆ ತಾಯಿಯನ್ನು ದೂರ ಮಾಡಿ ಮದುವೆಯಾದ ಕೆಲವು ದಿನಗಳ ನಂತರ ಕಷ್ಟ ಬಂದದ್ದನ್ನು ನೋಡಿ ಕೈ ಬಿಟ್ಟು ಓಡಿ ಹೋಗದೆ ಗಟ್ಟಿಯಾಗಿ ಇರಬೇಕು. ಪ್ರೀತಿಸಿದ ಪ್ರೇಮಿಗಳ ಜೋಡಿ ಎತ್ತಿನ ಬಂಡಿ. ಹೌದು, ನಮ್ಮಿಬ್ಬರ ಮದುವೆಗೆ ಒಪ್ಪೋಣೆ ನಿಮ್ಮ ಡ್ಯಾಡಿ. ರಾಯ, ನಮ್ಮ ಮದುವೆಗೆ ನಮ್ಮ ತಂದೆಯವರು ಒಪ್ಪಿಸುವ ಜವಾಬ್ದಾರಿ ನನ್ನದು. ಓಕೆ, ಡಬಲ್ ಓಕೆ. ಶುರುವಾಗಲಿ ಒಂದು ಪ್ರೇಮ ಗೀತೆ ನನ್ನ ಮನಬರಕೆ. ಹಾಗೆ ಕೇಳಾಡಿದೆ ಬರೆಸಿದೆ
ಚೆಲುವೆ ಚೆಲುವೆ ಬೇಲೂರ ಚೆಲುವೆ ಯಾಕೋ ಯಾಕೋ ಅಂದರಂಗ ಹಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರ ನನ್ನ ಸೀದೆ ಚೆಲುವೆ ಚೆಲುವೆ ಬೇಲೂರ ಚೆಲುವೆ ಯಾಕೋ ಯಾಕೋ ಈ ಕಥೆ ಜೀವ ಜಾರುತ್ತಿದೆ ಅಂತರಿಂದ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವೆ ಚೆಲುವೆ ಬೇಲೂರ ಚೆಲುವೆ ಯಾಕೋ ಯಾಕೋ ಈ ಕಥೆ ನನ್ನ ಅಂತರಂಗ ಹಾಡಾಗಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಬಾಯಾರಿಕೆ ಎಂದು ನನಗೆ ಹೇಳಿ ಎಳನೀರು ತರಲು ನನ್ನನ್ನು ಕಳಿಸಿ ಈಗ ಬಾಯ್ ಫ್ರೆಂಡ್ ಜೊತೆ ಹಾಡಿ ಕುಣಿಯುವುದು ಚೆನ್ನಾಗಿದೆ ಕಣೆ ನಿನ್ನ ನಾಟಕ. ಈ ಕಣ್ಣು ಮುಚ್ಚಲೆ ಎಷ್ಟು ದಿನದಿಂದ ನಡೀತಿದೆ. ಥೂ ನಾಚಿಗೆಟ್ಟವಳೆ, ನಿನ್ನ ಮುಖ ನೋಡಲು ನನಗೆ ಅಸಹ್ಯ ಅನಿಸುತ್ತದೆ. ಬ್ರದರ್, ಇದು ನಾಟಕದ ಪ್ರೀತಿ ಅಲ್ಲ, ಮನಸ್ಸು ಮನಸ್ಸು ಒಂದಾಗಿ ನಾವಿಬ್ರು ಪ್ರೀತಿಸಿದ್ದೇವೆ. ಆಶಾ, ಪ್ರೀತಿ ಪ್ರೇಮದ ಹುಚ್ಚಾಟ ಬೇಡಮ್ಮ. ಅಪ್ಪಾಜಿ ಇದಕ್ಕೆಲ್ಲ ಒಪ್ಪಿಕೊಳ್ಳುವುದಿಲ್ಲ. ಅದು ಅಲ್ಲದೆ ನೀನು ಸಿರಿತನ ಸುಪ್ಪತ್ತಿಗೆಯಲ್ಲಿ ಹುಟ್ಟಿ ಬೆಳೆದವಳು. ಬಡತನ ಅಂದರೆ ಗೊತ್ತೇ ಇಲ್ಲ, ಕೂಲಿ ಕೆಲಸ ಮಾಡಿಲ್ಲ. ಈ ಬಡವನ ಮದುವೆಯಾಗಿ ದಿನಾಲು ಅವನ ಮನೆ ಕೆಲಸದೊಂದಿಗೆ ಕೂಲಿ ಕೆಲಸಕ್ಕೆ ಹೋಗುವುದು ಶಕ್ತಿ ನಿನಗಿಲ್ಲ. ನಾಳೆ ಸಂಸಾರದ ಬದುಕಿನಲ್ಲಿ ನೂರಾರು ಕಷ್ಟ ಬರುವುದು ಉಂಟು. ಅದನ್ನೆಲ್ಲ ಎದುರಿಸುವ ಶಕ್ತಿ ನಿನಗಿದೆಯಾ? ಇದೇ ಬ್ರದರ್. ನೋಡಿ, ಬಡತನ ಎಂಬ ಬಂಡೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಏನೇ ಕಷ್ಟಗಳು ಬಂದ್ರು ಅವರೊಂದಿಗೆ ನಾನು ಹೊಂದಿಕೊಂಡು ಹೋಗ್ತೀನಿ. ತಂಗಿ ಆಶಾ, ಹೇಳುವುದು ತುಂಬಾ ಸರಳ, ಆದರೆ ಅದರಂತೆ ನಡೆದುಕೊಳ್ಳುವುದು ತುಂಬಾ ಕಠಿಣ. ಹೌದು ಆಶಾ,
ನಿಮ್ಮ ಅಣ್ಣನವರು ಹೇಳುವ ಮಾತು ನಿಜವಿದೆ. ಒಂದು ಸಾರಿ ವಿಚಾರಿಸಿ ನೋಡು, ನಾನಿನ್ನು ಬರುವೆ. ತಂಗಿ ಆಶಾ, ಹಠವನ್ನು ಬಿಟ್ಟು ಶ್ರೀಮಂತನ ಮದುವೆಯಾಗಿ ಹಾಯಾಗಿ ಬಾಳು ಸುಖವಾಗಿ, ಇಲ್ಲ ಅಂದ್ರೆ ನಿನ್ನಿಂದ ಸುಖ ಶಾಂತಿ ನೆಮ್ಮದಿ ಹೋಗೋದು ಮರೆಯಾಗಿ. ಬ್ರದರ್, ಈ ನಿನ್ನ ಸಲಹೆಗೆ ತುಂಬಾನೇ ಥ್ಯಾಂಕ್ಸ್. ಬನ್ನಿ ಹೋಗೋಣ. ನನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ನನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಇವತ್ತಿದ್ದರು ದೇಹಜ್ಞರು ಯಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ. ನನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಜ್ಞರು ದೇಹಜ್ಞರು ಯಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ, ನೀರಾಗಿ ಹಬ್ಬ ಬಂದಿತ್ತು, ಸೋದರಿಗೆ ಒಂದು ವರವೆಂದು ನೀರಾಗಿ ಸಾಕ್ಷಿ ಹೇಳಿತ್ತು. ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಗೆ ಗೌರವದ ಗರಿಗೇರಿತು, ಬಣ್ಣ ಅನ್ನ ಅನ್ನೋದು ನನಗೆ ದೀರ್ಘಾಯುಷ್ಮಾನ್.